ಕಮ್ ಬ್ಯಾಕ್ ಟು another video. ಅವ್ರನ್ನೆಲ್ಲ ಪಿಕಪ್ ಮಾಡ್ಕೊಂಡು ವಿಲ್ ಗೋ. ರೋಡಲ್ಲಿ ನಿಲ್ಲಿಸಬೇಕಾಗಿದೆ ಗೈಸ್. ಗೈಡ್ ಫರ್ ನೋಡಿ, ಇವರೇ ನಮ್ಮ ಕೊರಿಯೋಗ್ರಾಫರ್. ಸೊ ಎಲ್ರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು another video. ಸೊ ಇವತ್ತು ಕಾರಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ದಟ್ ಈಸ್ ಬಿಕಾಸ್ ವಿ ಆರ್ ಗೋಯಿಂಗ್ ಔಟಿಂಗ್. ಎಸ್, ಸೊ ನನ್ನ ತಮ್ಮನೂ ಇದ್ದಾನೆ ನೋಡಿ. ಸೊ ತುಂಬ ದಿನ ಆದಮೇಲೆ ಬರ್ತಾ ಇದ್ದಾರೆ. ನೀವೇನೋ ನಮ್ಮ ಹಳೆ ವೀಡಿಯೋಸ್ ನೋಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಿರುತ್ತೆ. ಸೊ ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ವೈಲ್ಡ್ ವ್ಯಾಲಿಗೆ ಹೋಗ್ತಾ ಇದ್ದೀವಿ. ಸೊ ಇಟ್ಸ್ ಕಸಿನ್ ಔಟಿಂಗ್. 3 ಜನ ಬೇರೆ ಟಿ ಸಿ ಪಾಳ್ಯದಿಂದ ಜಾಯ್ನ್ ಆಗ್ತಾರೆ. ಇನ್ನು 6 ಜನ ಆಲ್ರೆಡಿ ಬೆಳಿಗ್ಗೆ ನಂದಿ ಹಿಲ್ಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ರೆಸಾರ್ಟ್ಗೆ ಬರ್ತಾ ಇದ್ದಾರೆ. ಸೊ ನಾವು ಇಲ್ಲಿಂದ ಅವ್ರನ್ನೆಲ್ಲ ಪಿಕಪ್ ಮಾಡ್ಕೊಂಡು ವಿಲ್ ಗೋ ಟು ವೈಲ್ಡ್ ವ್ಯಾಲಿ ಅಂತ. ಸೊ ಇದಕ್ಕೆ ಮುಂಚೆ ನಿರಂತರ ರೆಸಾರ್ಟದು ರಿವ್ಯೂ ಕೊಟ್ಟಿದೆ, ಹೆಂಗಿತ್ತು ಏನಂತ. ಇವಾಗ ವೈಲ್ಡ್ ವ್ಯಾಲಿದು ರೆಸಾರ್ಟದ ಬಗ್ಗೆ ನಿಮಗೆ ರಿವ್ಯೂ ಕೊಡ್ತೀನಿ. ಆ್ಯಂಡ್ ನೀವೇನೋ ಸ್ಟೆಕೇಷನ್ ಥರ ಲೈಕ್ ವಿತ್ ಯೋರ್ ಕಸಿನ್ಸು ಫ್ಯಾಮಿಲಿ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಇದರಲ್ಲಿ. ಆ್ಯಂಡ್ 2 ಶೇರಿಂಗ್ ರೂಮ್ ಇದೆ, ಕ್ಯಾಂಪಸ್ ಇದೆ, ಆ್ಯಂಡ್ ವಿತ್ ಪ್ರೈಸು ಎಲ್ಲ ಎಷ್ಟು ಅಂತ ಹೇಳ್ಬಿಟ್ಟು ನಾನು ನಿಮಗೆ ರೆಸಾರ್ಟ್ ರೀಚ್ ಆದಮೇಲೆ ಹೇಳ್ತೀನಿ. ಆ್ಯಂಡ್ ನಾವು ಇವತ್ತು ಯಾವ ರೂಟ್ ತೊಗೊತಾ ಇದ್ದೀವಿ ಅಂದರೆ ವಿ ವಿಲ್ ಬಿ ಟೇಕಿಂಗ್ ದ ಎಕ್ಸ್ಪ್ರೆಸ್ ರೂಟ್. ಕೋಲಾರಿಂದ ಟುವಲ್ಸ್ ಆಲ್ ದ ವೇ ಟು ದಾವಸ್ಪೇಟೆ ತನಕ ಹೋಗುತ್ತಲ್ಲ, ಆ ರೋಡ್ನ ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಬಿಕಾಸ್ ಇಶಾನ್ ಫೌಂಡೇಶನಿಂದ ಬರೋ ಟೈಮಲ್ಲಿ, ನನ್ನ ಫ್ರೆಂಡ್ ಗಾಡಿಯಲ್ಲಿ ಬರೋ ಟೈಮಲ್ಲಿ ನಾವು ಆ ರೂಟ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಇವತ್ತು ನಮ್ಮ ಸಫಾರಿದಲ್ಲಿ ಹೋಗೋಣ. ಆ್ಯಂಡ್ ನಮ್ಮ ಸಫಾರಿಗೆ ಫುಲ್ ಮೇಕ್ ಓವರ್ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್ ಇಂಟೀರಿಯರು ಮತ್ತು ಎಲ್ಲ ಕ್ಲೀನ್ ಮಾಡಿದ್ದೀನಿ ನಮ್ಮದು. ಸೊ ರೂಫೆಲ್ಲ ನೋಡ್ಬೋದು, ಪ್ರಾಪರ್ ಇಂಟೀರಿಯರ್ ಕ್ಲೀನಿಂಗ್ ನಾವೇ ಮನೆಯಲ್ಲಿ ಮಾಡಿದ್ದೀವಿ. ಸೊ ಅವ್ರನ್ನ ಪಿಕ್ ಮಾಡಿಕೊಂಡು ವಿಲ್ ಗೋ ಟು ವೈಲ್ಡ್ ವ್ಯಾಲಿ ರೆಸಾರ್ಟ್. ಸೊ ಬನ್ನಿ ಗೈಸ್, ಬಾಯ್. ಎಲ್ಲದು ಸೊ ಗೈಸ್, ಈಗ ನಮ್ಮ ಇನ್ನೂ 3 ಕಸಿನ್ಸು ಈಗ ಜಾಯ್ನ್ ಆಗ್ತಾರೆ ನೋಡಿ. ಇಲ್ಲೇ ನಿಲ್ಕೊಂಡಿದ್ದಾರೆ ನೋಡಿ. ಅಯ್ಯೋ, ಪೊಲೀಸ್ ಇಲ್ಲೇ ಇರಲ್ಲ. ಸೊ ಇವ್ರು ನಾನು ಪಿಕ್ ಮಾಡ್ಕೊಂಡು ಈಗ ಹೋಗೋಣ. ಬ್ಯಾಕ್ ಬರ್ತಿತ್ತು ಗಾಡಿಯಲ್ಲಿ ನಿಲ್ಸಿರಿಗೆ ಬರುತ್ತೆ ಎಲ್ಲ. ಸೊ ಹಿಂದೆ ಇದ್ದಾರೆ, ಸೊ ಅವ್ರು ಹತ್ತಾ ಇದ್ದಾರೆ. ಅವ್ರನ್ನ ಪಿಕಪ್ ಮಾಡ್ಕೊಂಡು ಈಗ ಹೋಗೋಣ. ಸೊ ಅದೇ ನಂದಿ ಹಿಲ್ಸ್ ಗೈಸ್, ಇದೇ ವೈಲ್ಡ್ ವ್ಯಾಲಿ ರೆಸಾರ್ಟು. ರೋಡಲ್ಲಿ ನಿಲ್ಲಿಸ್ಬೇಕಾಗಿದೆ ಗೈಸ್ ಗಾಡಿ. ಸೊ ಗಾಡಿನ ಹೋಗ್ಬಿಟ್ಟು ಪಾರ್ಕ್ ಮಾಡಿಬಿಟ್ಟು ಬಂದ್ಬಿಡೋಣ ಗೈಸ್. ಏನಕ್ಕೆ ಅಂದರೆ ನನಗೆ ಗಾಡಿನ ಹಿಂಗೆ ರೋಡಲ್ಲಿ ನಿಲ್ಸೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೋಸ್ಕರ ಗಾಡಿ ಸ್ವಲ್ಪ ಏರ್ ಕಡಿಮೆ ಇದೆ ಫ್ರಂಟು ಬ್ಯಾಕು. ಸೊ ವೈಲ್ಡ್ ವ್ಯಾಲಿ ಅಂತ ರೆಸಾರ್ಟು ರೈಟ್ ನೆಕ್ಸ್ಟು ನಂದಿ ಹಿಲ್ಸ್ ಹತ್ರನೇ ಗೈಸ್. ನಂದಿ ಹಿಲ್ಸ್ ನೋಡ್ತಾ ಇದ್ದೀರಲ್ಲ, ಹಿಲ್ಸು. ಸೊ ಇಲ್ಲೇ ಗಾಡಿ ಆ್ಯಕ್ಚುಲಿ ಆಚೆ ಪಾರ್ಕ್ ಮಾಡ್ಬೋದು, ಬಟ್ ಬೇಡ, ರಿಸ್ಕ್ ಬೇಡ. ಸೊ ಒಳಗಡೆ ಆ್ಯಕ್ಟಿವಿಟೀಸ್ ಏನೆಲ್ಲ ಇದೆ ಅಂತ ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ. ನಿರಂತರ ಅದ್ರಲ್ಲಿ ಬಂದ್ಬಿಟ್ಟು ವಿ ವೆಂಟ್ ಫಾರ್ ಸ್ಟೆಕೇಷನ್ ಕೈಂಡ್ ಆಫ್ ಥಿಂಗ್, ಬಟ್ ಇದ್ರಲ್ಲಿ ನನಗೆ ಆ್ಯಕ್ಟಿವಿಟೀಸ್ ಇದೆ, ಅದಕ್ಕೋಸ್ಕರ ಬಂದಿದ್ದೀವಿ. ಈ ಜನ ಜಾಸ್ತಿ ಇದ್ದಾರೆ. ನೋ, ಲಾಟ್ ಆಫ್ ಪೀಪಲ್. ಎಲ್ಲ ಹಾಕ್ಲಿ ಗಾಡಿ? ಇಲ್ಲೇ ಹಾಕಬೇಕು. ಹಾಕಿದ್ರೆ ಮುಂದೆ ಇದೆಯಾ? ಇಲ್ಲ, ಸುಮಾರಷ್ಟು ಗಾಡಿಗಳು ಬಂದಿದ್ದಾರೆ.
ಇಲ್ಲೇ ಹಾಕ ರೈಟಿಗೆ. ಸೊ ಇಲ್ಲಿ ಹಾಕ್ಸ್ಬಿಡೋಣ ಗೈಸ್ ಗಾಡಿನ. ಇದು ಬ್ಲ್ಯಾಕ್ ಆಗಿರೋದ್ರಿಂದ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ಬಿಸಿ ಜಾಸ್ತಿ ಆಗಿಬಿಡುತ್ತೆ. ಸೊ ಸುಮಾರಷ್ಟು ಗಾಡಿಗಳಿದೆ. ಹ್ಯಾಪನಿಂಗ್ ಪ್ಲೇಸ್ ಅಂತ ಅನಿಸುತ್ತೆ. ಬಟ್ ನೀವೇನೋ ಬರ್ತೀರಂದ್ರೆ ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳಿ ಗೈಸ್, ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳಿ, ಎಲ್ಸ್ ಕ್ರೌಡ್ ಜಾಸ್ತಿ ಇದೆ. ಸೊ ಬನ್ನಿ ಹೋಗಿ ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ ಈಗ. ಸೊ ಇದು ಎಂಟ್ರೆನ್ಸ್ ಆಗಿರುತ್ತೆ. ಟೆಂಟಿಗೆ ಸೊ ಈ ಥರ ಒಂದು ಟ್ಯಾಗ್ ಕೊಟ್ಬಿಡ್ತಾರೆ. ಆಲ್ರೆಡಿ ನಮ್ಮ ಗ್ಯಾಂಗು ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಕ್ರೌಡ್ ಜಾಸ್ತಿ ಇದೆ ನೋಡಿ. ಇಲ್ಲೊಬ್ರು ಇದ್ದಾರೆ, ಅಲ್ಲೊಬ್ರು ಇದ್ದಾರೆ, ಆ್ಯಂಡ್ ಅಲ್ಲಿ 3 ಜನ ಹೋಗ್ತಾಯಿದೆ. ಸೊ ನಮ್ಮ ಸ್ಟೇ ಬಂದ್ಬಿಟ್ಟು ಈ ಥರ ಇದಲ್ಲಿ ಗೈಸ್, ಹಿಲ್ ವ್ಯೂ ಕ್ಯಾಬಿನು. ಸೊ ಕಸಿನ್ಸ್ ಇಲ್ಲಿದ್ದಾರೆ ನೋಡಿದ್ದೀರಲ್ಲ, ಬ್ಯಾಲೆನ್ಸ್ ಕಸಿನ್ಸ್ಗಳು ಅಲ್ಲಿ ಪ್ಲೇ ಮಾಡ್ತಾಯಿದ್ದಾರೆ. ಇವರೇ ನಮ್ಮ ಬಡಾಬಾಯಿ, ಇವರಿಂದನೇ ಇವತ್ತು ಅದೇ ನಂದಿ ಹಿಲ್ಸು. ಸೊ ಇದೇ ನಮ್ಮ ರೂಮ್ಸು, ಇದೊಂದು ಅದೊಂದು ತೊಗೊಂಡಿದ್ದೀವಿ. ಸೊ ಆ್ಯಸ್ ಸೂನ್ ಆಸ್ ಯು ಎಂಟರ್ AC ಇದೆ, ಮೇಲೆ ಒಂದು ಬಂಕರ್ ಬೆಡ್, ಕೆಳಗಡೆ ಒಂದು ಬಂಕರ್ ಬೆಡ್, ಆ್ಯಂಡ್ ವಿ ಗೆಟ್ 2 ಚೇರ್ಸ್, ಆ್ಯಂಡ್ ಇಲ್ಲೊಂದು ಬಾಲ್ಕನಿ ಇದೆ. ಸೊ ಆ್ಯಸ್ ವಿ ಓಪನ್ ದಿಸ್ ನಿಮಗೆ ಬಾಲ್ಕನಿ ಬರುತ್ತೆ. ಸ್ವಿಮ್ಮಿಂಗ್ ಪೂಲ್ ಒಂದಿದೆ, ಆ್ಯಂಡ್ ವಿ ಗೆಟ್ ಇನ್ಸೈಡ್. ಮಿರರ್ ನಾನಿದ್ದೀನಿ. ವಾಶ್ರೂಮ್ ಹೆಂಗಿದೆ ಮೈನ್? ವಾಶ್ರೂಮ್ ಡೀಸೆಂಟ್ ಎನಫ್. ಸ್ನಾನ ಮಾಡೋಕ್ಕೆ ಮಾತ್ರ ಕೊಟ್ಟಿದ್ದಾರೆ, ಟವಲ್ಸ್ ಕೊಟ್ಟಿದ್ದಾರೆ, ಪ್ರಿಟಿ ಡೀಸೆಂಟ್. ಈ ರೂಮ್ಗೆ ಚಾರ್ಜ್ ಬಂದ್ಬಿಟ್ಟು 3150 rupees, ಇನ್ಕ್ಲೂಡಿಂಗ್ ಆ್ಯಕ್ಟಿವಿಟೀಸ್, ಗೇಮ್ಸ್ ಎಲ್ಲ ಇದೆ, ಆ್ಯಂಡ್ ಪ್ಲಸ್ ಫುಡ್ಡು ಇದೆ, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಬ್ರೇಕ್ಫಾಸ್ಟ್. ಸೊ ಇದೆಲ್ಲ ಸೇರಿಸಿ ನಿಮಗೆ 3150 ಬಂದಿದೆ. ಇಟ್ಸ್ ಪ್ರಿಟಿ ಡೀಸೆಂಟ್ ಎನಫ್. ಸೊ ನಾನು ಕ್ಯಾಮ್ರಾನ ಇಲ್ಲೇ ಇಕ್ಬಿಟ್ಟು ಹೋಗಿರ್ತೀನಿ, ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದ್ಬಿಡೋಣ. ಬಾಯ್ ಬಡ ಬಾಯ್, ಬಡ ಬಾಯ್, ಅಲ್ಲೊಂದು ಚೋಟ ಬಾಯ್, ಇಲ್ಲೊಂದು ಬಡ ಬಾಯ್. ಓ ಇಲ್ಲಿ ಆರ್ಚರಿನೂ ಇದೆ. ಹಿಂಗೋಗಿ ಮತ್ತೆ ಹಿಂಗೆ ಬರಬೇಕಂತೆ. ಆ್ಯಂಡ್ ದ ಅಡ್ವೆಂಚರರ್ ಬಾಯ್ ಇಸ್ ಗೋಯಿಂಗ್ ನೌ. ಬೈಂದಂಗುಲಿ ಅರ್ಧದಲ್ಲೇ ಬಂದ್ಬಿಟ್ಟಿದ್ದಾಳೆ. ಪೇಟ್ ಪೂಜೆ ಮಾಡೋಣ ಅಂದ್ಬಿಟ್ಟು ಲಂಚ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಸೊ ಬರ್ತಾ ಇದ್ದಾರೆ ನೋಡಿ. ಸೊ ಇವತ್ತು ಸರ್ಡೆ ಆಗಿರೋದ್ರಿಂದ ನಾವು ವೆಜಿಟೇರಿಯನ್. ಈ ಕಡೆ ಫುಲ್ ವೆಜಿಟೇರಿಯನ್, ಈ ಕಡೆ ಫುಲ್ ನಾನ್ ವೆಜಿಟೇರಿಯನ್. ಸೊ ತಂಗಿ ಬಂದ್ಬಿಟ್ಟು ಚಿಕನ್ ಬಿರಿಯಾನಿ, ಚಿಲ್ಲಿ ಚಿಕನ್ನು ಮತ್ತು ಚಿಕನ್ ಗ್ರೇವಿ ತೊಗೊತಾ ಇದ್ದಾರೆ. ನಾನು ಬಂದ್ಬಿಟ್ಟು ನಾನ್ ವೆಜ್ ಪನ್ನೀರ್ ಆ್ಯಂಡ್ ಬಟರ್ ಮಲ್ಕ್. ಹಾಂ
ಸೊ ಇಲ್ಲಿ ಆರ್ಚರಿ ಇದೆ, ಆರ್ಚರಿಗೆ ಇಲ್ಲಿ ಕೊಟ್ಟಿದ್ದಾರೆ, ಟ್ರೈ ಮಾಡೋಣ. ಚೋಟಾ ಬಾಯ್. ಓ ಸೊ ನಮ್ಮ ಕೊರಿಯೋಗ್ರಾಫರ್ ಬಂದ್ಬಿಟ್ಟು ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾರೆ. ಸೊ ಕೊರಿಯೋಗ್ರಾಫರ್ ನೋಡಿ, ಇವರೇ ನಮ್ಮ ಕೊರಿಯೋಗ್ರಾಫರು. ನೋಡಿ ಅಲ್ಲೊಂದು ಫಸ್ಟ್ ಕೊರಿಯೋಗ್ರಾಫರ್, ಇಲ್ಲ ಫಸ್ಟ್ ಕೊರಿಯೋಗ್ರಾಫರ್, ಸೆಕೆಂಡ್ ಕೊರಿಯೋಗ್ರಾಫರ್. ಎಲ್ಲರೂ ಒಂದು ಕೊರಿಯೋಗ್ರಾಫರು. ಸೊ ಬೋನ್ ಫೈರ್ ಯೂಸ್ ಸ್ಟಾರ್ಟ್ ಮಾಡಿದ್ದಾರೆ, ಹಿಂಗೊಂದು ಸೆಟಪ್ ಮಾಡ್ಕೊಂಡಿದ್ದಾರೆ. The next day. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಡೇ 2. ಸೊ ಇವತ್ತು ರೆಸಾರ್ಟ್ ಇಲ್ಲೇ ಇದೆ ನಮ್ಮದು ಹಿಂದೆ. ಸೊ ಸನ್ರೈಸ್ ನೋಡೋಣ ಅಂತ ಬಂದಿದ್ದೀವಿ, ಆ್ಯಂಡ್ ಸನ್ಸೆಟ್ ಪಾಯಿಂಟು ಇಲ್ಲೇ ಇದೆ. ನೆನೆ ನಾವು ನೋಡಿಲ್ಲ, ಸೊ ಇವತ್ತು ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸೊ ಈ ಸೈಡ್ ನೋಡ್ತಾ ಇದ್ದೀರಲ್ಲ, ಈ ಕಾಟೇಜಸ್ ಅಲ್ಲ, ಇದೆಲ್ಲ ಪೂಲ್ ಸೈಡ್ ಕಾಟೇಜಸ್ಸು. ಅಲ್ಲಿದೆಯಲ್ಲ ಮೇಲೆ ಲೈಟ್ ಉಳಿತಿದೆಯಲ್ಲ, ಅದು ಇಲ್ ವ್ಯೂ ಕಾಟೇಜಸ್ಸು. ಸೊ ನಾವಿರೋ ಇಲ್ ವ್ಯೂ ಕಾಟೇಜಸ್. ಆ್ಯಂಡ್ ದ ಥಿಂಗ್ ಇಸ್ ವರ್ತ್ ಅಂತ ಹೇಳ್ಬೋದು, ಬಟ್ ಒನ್ ಸೈಡ್ ಇಟ್ಸ್ ನಾಟ್ ವರ್ತ್ ಅಂತ ಹೇಳ್ಬೋದು. ಬಟ್ ಯು ಗೆಟ್ ಫುಡ್ಡು ಫ್ರೀ ಆಗಿರುತ್ತೆ, ಲಂಚು, ಡಿನ್ನರು, ಬ್ರೇಕ್ಫಾಸ್ಟು ಫ್ರೀ ಆಗಿರುತ್ತೆ. ಸೊ ಒಂದು ಕಡೆ ಇಟ್ ಇಸ್ ಅಡ್ವಾಂಟೇಜ್, ಒಂದು ಕಡೆ ಪ್ಲಸ್, ಇನ್ನೊಂದು ಕಡೆ ಮೈನಸ್ಸು. ಅದು ಹೆಂಗಂದರೆ ನಿಮಗೆ ಗೇಮ್ಸ್ ಬಂದ್ಬಿಟ್ಟು ಲೆಸ್ ಗೇಮ್ಸ್, ಲೈಕ್ ಅಡ್ವೆಂಚರ್ಸ್ ಗೇಮ್ ತುಂಬ ಕಡಿಮೆ ಇದೆ, ಆ್ಯಂಡ್ ಇಂಡೋರ್ ಗೇಮ್ಸು ನಿಮ್ಮ ಹತ್ರ ಲಿಮಿಟೆಡ್ ಸ್ಟಾಕ್ ಇದೆ. ಬಟ್ ವ್ಯೂಗೆ ಆ್ಯಂಡ್ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕಂತ ಹೇಳ್ಬಿಟ್ಟು ನೀವು ಬರ್ಬೋದು. ಆ್ಯಂಡ್ ಆಲ್ರೆಡಿ ಇದು ನಂದಿ ಹಿಲ್ಸು ಹೋಗೋಣ ಅಂತ ಇದ್ವಿ ಪ್ಲ್ಯಾನು. ಬಟ್ ಟ್ರಾಫಿಕ್ ಬಂದುಬಿಟ್ಟು ಬೆಳಿಗ್ಗೆ 5:30 ಶುರು ಆಯಿತು ಗೈಸ್. 5:30 ನೋಡ್ತಾ ಇದ್ದೀನಿ. ನಂದಿ ಹಿಲ್ಸ್ ಎಂಟ್ರೆನ್ಸಿಂದ ಹಿಡಿದು ಇಲ್ಲಿವರೆಗೂ ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಅಷ್ಟೇ ಇದೆ. ಟ್ರಾಫಿಕ್ ಬಂದ್ಬಿಟ್ಟು ಪೀಕಲ್ಲಿತ್ತು, 30+ ಮಿನಿಟ್ಸ್ ತೋರಿಸ್ತಾ ಇತ್ತು 2 ಕಿಲೋಮೀಟರ್ಸ್ ಕ್ರಾಸ್ ಮಾಡೋಕ್ಕೆ. ಆ್ಯಂಡ್ ದಟ್ ವಾಸಂಟ್ ವರ್ತ್. ಸೊ ಅದರಿಂದ ಹೋಗಿಲ್ಲ. ಆ್ಯಂಡ್ ನನ್ನಿಂದೆ ವ್ಯೂ ನೋಡಿ, ವಿ ಹ್ಯಾವ್ ಎ ಸ್ಮಾಲ್ ಪಾಂಡ್ ಕೈಂಡ್ ಆಫ್ ಥಿಂಗ್, ಚೆನ್ನಾಗಿದೆಯಲ್ಲ. ಸೊ ಇದು ರೆಸಾರ್ಟದು ಬ್ಯಾಕ್ ಸೈಡು ಇದೇನೋ ಫಾರ್ಮ್ ಲ್ಯಾಂಡ್ ಥರ ಇದೆ. ಸೊ ಇವ್ರದ್ದೇ ಇರ್ಬೋದು, ಇಲ್ಲ ಬೇರೆಯವ್ರದ್ದು ಇರ್ಬೋದು, ಗೊತ್ತಿಲ್ಲ. ಬಟ್ ನನಗೆ ಮಾತ್ರ ಸನ್ರೈಸ್ ಆಗ್ತಾಯಿದೆ, ವ್ಯೂಗೆ ಮಾತ್ರ ಬರ್ಬೋದು. ಆ್ಯಂಡ್ ಅಲ್ಲಿ ನೋಡಿ ಕ್ಲೌಡ್ಸ್ ಹೆಂಗೆ ಬರ್ತಾಯಿದೆ ಮೇಲೆ. ಸೊ ಇದು ಫುಲ್ಲು ಮೇಲಿಂದ ನೋಡೋರು ಕಂಪ್ಲೀಟ್ ಕವರ್ ಆಗಿರುತ್ತೆ. ಆ್ಯಂಡ್ ನೋಡಿ ಸೂಪರ್ ಅಲ್ಲ. ಸೊ ಸೊ ಹೋಗ್ತಾ ನಿಮಗೆ ಈ ಪೂಲ್ ಸೈಡ್ದು ರೂಮ್ಸ್ ತೋರಿಸ್ಕೊಡ್ತೀನಿ, ಆ್ಯಂಡ್ ಪೂಲ್ ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ. ಸೊ ಬನ್ನಿ. 29 and I find myself wondering what did happen to the last 10. I ran away with my life, fast forward, never turn back again. It's kind of funny that the more we pass time, the more we need to set the rewind. And 19 was the year I had to leave you, but now I'm seeing all the signs. Is this really happening? I can't believe it's true. I'm just as surprised as you. ಸೊ ಇದೆ ಬ್ಯಾಕ್ ಸೈಡ್ ಗೈಸ್. ಸೊ ಬಟ್ ಇದ್ದಾರಲ್ಲ ವೈಲ್ಡ್ ವ್ಯಾಲಿ. ಸೊ ಈ ಕಡೆ ಯು ಗೆಟ್ ಪೂಲ್ ಸೈಡ್ ಕಾಟೇಜಸ್ಸು. ಸೊ 1 2 3 4 ಇದೆ. ಆ್ಯಂಡ್ ಹಂಗೆ ಮುಂದೆ ಬಂದರೆ ಯು ಹ್ಯಾವ್ ಎಸ್ ಪ್ಯಾಸೇಜ್. ಆ್ಯಂಡ್ ಮೇಲೆ ನೋಡ್ತಾ ಇರೋರಲ್ಲ ಇಲ್ ವ್ಯೂ ಕಾಟೇಜಸ್ಸು. ಆ್ಯಂಡ್ ಇದು ಹಿಂದ್ಗಡೆನೇ ವಿ ಹ್ಯಾವ್ ಪೂಲ್. ಸೊ ಪೂಲ್ ನೋಡ್ತಾ ಇದ್ದೀರಾ. ಸೊ ಈಗ ಪೂಲ್ ಫ್ರೀ ಆಗಿದೆ. ಆ್ಯಂಡ್ ದಿಸ್ ಇಸ್ ದಿ ಕ್ಯಾಫ್ಟೇರಿಯಾ, ಲಂಚು ಊಟ ಎಲ್ಲ ಮಾಡೋ ಜಾಗ ಇದು. ಆ್ಯಂಡ್ ಮುಂದೆ ಬಂದರೆ ಯು ಗೆಟ್ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್. ನೋಡಿರ್ಬೋದು ವೀಡಿಯೋದಲ್ಲಿ ತುಂಬ ಗೇಮ್ ಆಡ್ತಾ ಇದ್ವಲ್ಲ ಅದು. ಆ್ಯಂಡ್ ಯು ಗೆಟ್ ಕ್ರಿಕೆಟು, ಬ್ಯಾಡ್ಮಿಂಟನ್ ಎಲ್ಲ ಸಿಗುತ್ತೆ. ಆ್ಯಂಡ್ ಈ ಥರ 2 ವೀಲರ್ಸ್ಗೆ ಮಾತ್ರ ಕವರ್ಡ್ ಪಾರ್ಕಿಂಗ್ ಕೊಟ್ಟಿದ್ದಾರೆ, ಹಿಂದೆ ಒಳಗಡೆ ತೊಗೊಂಡ್ಬರ್ಬೋದು. ಆ್ಯಂಡ್ ಯು ಆಲ್ಸೋ ಹ್ಯಾವ್ ಟೆಂಟ್ ಕ್ಯಾಂಪ್. ಸೊ ನೆನ್ನೆ ಬಾನ್ ಫೈರ್ ಹಾಕಿದ್ರು, ಅಲ್ಲಿ ಜೊತೆಲೆ ಟೆಂಟ್ ಕ್ಯಾಂಪು. ಓ ನಮ್ಮಣ್ಣ ಮತ್ತು ನನ್ನ 2 ಬಡ ಬಾಯ್ಸ್ ಆರ್ ಸ್ಲೀಪಿಂಗ್ ಇನ್ ದಿಸ್ ಟೆಂಟ್. ಸೊ ಸಮಥಿಂಗ್ ಲೈಕ್ ದಿಸ್ ಬೆಳಿಗ್ಗೆ 30. ಆ್ಯಂಡ್ ವಿ ಆರ್ ಸ್ಮಾಲ್ ನಂದಿ ಸ್ಟ್ಯಾಚು over here. ಆ್ಯಂಡ್
ಅಲ್ಲೇ ಬಸ್ಸದು ಫ್ರಂಟು ಆ್ಯಂಡ್ ಜಿಪ್ಸಿದು ಫ್ರಂಟು ಜೀಪದು. ಆ್ಯಂಡ್ ಟೆಂಟ್ ಅವರಿಗೆ ದೇ ಹ್ಯಾವ್ ಗಿವನ್ ದಿ ವಾಶ್ರೂಮ್ ಏರಿಯಲ್ಲಿ, ಸೊ ಅಲ್ಲಿ ಟೆಂಟ್ ಏರಿಯಾಗೆ. ಆ್ಯಂಡ್ ಇಫ್ ಯು ಕಮಿಂಗ್ ಫಾರ್ ಡೇ ಪ್ಯಾಕೇಜಸ್ ಅವರಿಗೆ ಲಾಕರ್ ರೂಮ್ಸ್. ಸೊ ಇದೇ ಕ್ಯಾಫೆಟೇರಿಯಾ ಜಾಗ. ಮೇಲೆ ಹೋಗೋಣ. ಆ್ಯಂಡ್ ಅದು ಅಡ್ವೆಂಚರ್ಸ್ ಗೇಮು ಬಾನ್ ಫೈರಲ್ಲಿತ್ತು. ಫುಲ್ ಪಾರ್ಟಿ ಗಿಟ್ಟಿ ಎಲ್ಲ ಅಲ್ಲೇ ನಡೀತಾಯಿತ್ತು ನೋಡಿ. ಇದು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ. ನಿಮ್ಗೆ ಏನೋ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಕಂಟೆಂಟ್ಗಳು ನಮ್ಮ ಚಾನಲ್ ಬರ್ತಾನೆ ಇರುತ್ತೆ ಆ್ಯಂಡ್ ಪ್ಲಸ್ ರೈಡ್ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ. ಸೊ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅದುವರೆಗೂ ಸ್ಟೇ ಟ್ಯೂನ್. ಈ